ಧಾರವಾಡದಲ್ಲಿ ಅರ್ಜುನ್ ಸಂಸ್ಥೆಯ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಫಲಿತಾಂಶದಲ್ಲಿ ದರ್ಶನ್ ಭಟ್ 600ಕ್ಕೆ 592 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 8ನೇ ಸ್ಥಾನ ಪಡೆದಿದ್ದಾರೆ. ಪ್ರಣೀತಿ ಮೆಣಸುಮನೆ 591 ಅಂಕಗಳನ್ನು ಗಳಿಸಿ 9ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಅನುಮೋಲ್ ಪ್ರಭು 588 ಅಂಕಗಳನ್ನು ಪಡೆದು ಗಮನ ಸೆಳೆದಿದ್ದಾರೆ. ಅನ್ನಪೂರ್ಣ ನಾಯಕ್, ಆದರ್ಶ್ ಆರ್ ಭಟ್ ಹಾಗೂ ವಿನೀತ್ ಚೌಹಾಣ್ ತಲಾ 595 ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು ಹಲವರು 580ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಒಟ್ಟು 151 ವಿದ್ಯಾರ್ಥಿಗಳಲ್ಲಿ 34 ಮಂದಿ 95%ಕ್ಕಿಂತ ಹೆಚ್ಚು ಹಾಗೂ 79 ಮಂದಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. 108 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನೊಂದಿಗೆ ತೇರ್ಗಡೆಯಾಗಿದ್ದಾರೆ. ಇದಲ್ಲದೆ ವಿಷಯವಾರು ಫಲಿತಾಂಶದಲ್ಲಿಯೂ ವಿದ್ಯಾರ್ಥಿಗಳು ಗಣಿತದಲ್ಲಿ 20 ಮಂದಿ, ಸಂಸ್ಕೃತದಲ್ಲಿ 11 ಮಂದಿ ಹಾಗೂ ಗಣಶಾಸ್ತ್ರದಲ್ಲಿ 9 ಮಂದಿ ಶತಕ್ಕೆ ಅಂಕಗಳನ್ನು ಗಳಿಸಿದ್ದಾರೆ. ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ದರ್ಶನ್ ಎಸ್ ಭಟ್. ನಾನು ಸದ್ಯದಲ್ಲಿ ಅರ್ಜುನ ಸೈನ್ಸ್ PU ಕಾಲೇಜ್ ಧಾರವಾಡದಲ್ಲಿ ಓದುತ್ತಿದ್ದೇನೆ. ನಾನು ನನ್ನ ದ್ವಿತೀಯ PUCಯನ್ನು ಇದೇ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದೇನೆ. ಈಗ ಸದ್ಯದಲ್ಲಿ ನಡೆದ 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 600 ಅಂಕಕ್ಕೆ 592 ಅಂಕಗಳನ್ನು ಪಡೆಯುವುದರ ಮೂಲಕ ರಾಜ್ಯಕ್ಕೆ 8ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ಮೊದಲನೇದಾಗಿ ನಾನು ನನ್ನ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಏಕೆಂದರೆ ಕೇವಲ ನಮ್ಮ ಪರಿಶ್ರಮ ಅಷ್ಟೇ ಅಲ್ಲ, ಒಂದು ಉತ್ತಮ ಫಲಿತಾಂಶವನ್ನು ಪಡೆಯಲು ಗುರುಗಳ ಆಶೀರ್ವಾದ, ನಮ್ಮ ಪಾಲಕರ ಸಪೋರ್ಟು ಇವೆಲ್ಲವೂ ಕೂಡ ತುಂಬ ಮುಖ್ಯವಾದದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ ವಿಶ್ವನಾಥ್ ಮೆಣಸುಮನೆ ಅಂತ. ನಾನು ಮೂಲತಃ ಯಲ್ಲಾಪುರದವಳು. ನಾನು ನನ್ನ ಫಸ್ಟ್ ಮತ್ತು ಸೆಕೆಂಡ್ PU ಮುಗಿಸಿದ್ದು ಅರ್ಜುನ ಸೈನ್ಸ್ PU ಕಾಲೇಜ್ ಧಾರವಾಡದಲ್ಲಿ. ನನಗೆ ಸೆಕೆಂಡ್ PU ಬೋರ್ಡ್ಸಲ್ಲಿ 591 ಮಾರ್ಕ್ಸ್ ಬಂದಿದೆ. ಸೊ ನಾನು ಸ್ಟೇಟಿಗೆ 9th ರ್ಯಾಂಕನ್ನು ಪಡ್ಕೊಂಡಿದ್ದೀನಿ. ಇದನ್ನು ಪಡ್ಕೊಳ್ಳುವಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ಪ್ಯಾರೆಂಟ್ಸ್ ಮತ್ತು ನನ್ನ ಕಾಲೇಜಿನ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲದೆ ನನಗಿಷ್ಟು ಸಿಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮೊದಲನೇದಾಗಿ ನನ್ನ ತಂದೆ ತಾಯಿ, ಅವರು ನನ್ನನ್ನು ನಮ್ಮ ಊರಿಂದ ಇಷ್ಟು ದೂರಕ್ಕೆ ಕಳಿಸಿದ್ದು ನಂಬಿಕೆ ಇಟ್ಟು. ಆಮೇಲೆ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕೇತರ ವೃಂದ, ಅಂದರೆ ಈಗ ಕಲಿಸೋದಿರ್ಬೋದು ಅಥವಾ ಬರೀ ಕಾಲೇಜ್ ಟೈಮ್ ಅಲ್ಲದೆ ಬೇರೆ ಟೈಮ್ನಲ್ಲಿ ಹೀಗೆ ಸಪೋರ್ಟ್ ಮಾಡೋದಿರ್ಬೋದು. ಅಂದರೆ ಡೌಟ್ಸ್ ಬಂದಾಗ ಕ್ಲಿಯರ್ ಮಾಡೋದು ಅಥವಾ ಎಮೋಷ್ನಲಿ ನಾವು ಡೌನ್ ಆಗಿದ್ದಾಗ ನಮಗೆ ಸಪೋರ್ಟ್ ಮಾಡಿ ಧೈರ್ಯ ತುಂಬೋದಾಗಿರ್ಬೋದು. ಆ್ಯಂಡ್ ಆವಾಗವಾಗ ಕಾಲೇಜ್ನಲ್ಲಿ ಈಗ ಸಮ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಅಂದರೆ ಧ್ಯಾನ, ದೇವರ ಜಪ ಇಂಥದ್ದೆಲ್ಲನೂ ತುಂಬ ಎಫೆಕ್ಟ್ ಮಾಡುತ್ತೆ. ಅಂದರೆ ಮನಸ್ಸು ತುಂಬ ಡೌನ್ ಆದಾಗ ಮೇಲೆ ಎತ್ತೋಕೆ ಇಂಥದ್ದೆಲ್ಲನೂ ಹೆಲ್ಪ್ ಆಗುತ್ತೆ. ಆಮೇಲೆ ಕಾನ್ಸೆಪ್ಟ್ಸನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಎಲ್ಲ ಫ್ಯಾಕಲ್ಟೀಸ್. ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಫುಲ್ ಅಟೆನ್ಷನ್ ಕೊಟ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ಸ್ಟಡಿ ಅವರ್ಸಲ್ಲಿ ಅಂದರೆ ಈಗ ಒಂದೊಂದು ದಿನ ಒಂದೊಂದು ಫ್ಯಾಕಲ್ಟಿ ಡೌಟ್ ಕ್ಲಿಯರ್ ಮಾಡೋಕ್ಕಿರ್ತಿದ್ರು. ಏನೇ ಡೌಟ್ಸ್ ಇದ್ದರೂ ಇಮಿಡಿಯೇಟ್ಲಿ ಕ್ಲಿಯರ್ ಆಗ್ತಿತ್ತು. ಸೊ ಆ್ಯಂಡ್ ಲಾಸ್ಟ್ ಮೊಮೆಂಟಲ್ಲಿ ಪ್ರಿಪ್ರೇಟ್ರೀಸು, ಆಮೇಲೆ ಕಂಟಿನ್ಯೂಸ್ ಗೈಡೆನ್ಸ್ ಆಫ್ ಟೀಚರ್ಸ್, ಹಾಗಾಗಿ ಇದೆಲ್ಲ ಸಾಧ್ಯ ಆಯಿತು. ಡಾಕ್ಟರ್ YA ನಿರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್. ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ, ಅಲ್ಲದೆ BSc ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು BSS ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, PB ರಸ್ತೆ, ಧಾರವಾಡ. ನಮಸ್ಕಾರ, ನಾನು ಸಂತೋಷ್ ಭಟ್. ನಾನು ಗ್ರ್ಯಾಜುಯೇಟ್ ಫ್ರಮ್ NITK ಸುರತ್ಕಲ್. ನಾನು ಎಂಜಿನಿಯರಿಂಗ್ ಮುಗಿಸಿ 2019ರಲ್ಲಿ ನಾವು ಈ ಒಂದು ಇನ್ಸ್ಟಿಟ್ಯೂಷನ್ನ ಶುರು ಮಾಡಿದ್ವಿ, ಅರ್ಜುನ ಸೈನ್ಸ್ PU ಕಾಲೇಜ್. ನಾನು ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಸೂರತ್ಕಲ್ಲಲ್ಲಿ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಮುಗಿಸಿದ್ದೆ. ಮತ್ತು NITK ಸುರತ್ಕಲ್ ಅಂತಂದರೆ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟು. ಇದಕ್ಕೆ JEE ಮೇನ್ಸ್ ಮುಖಾಂತರನೇ ಮೆರಿಟ್ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ.
ಸೊ ನಾವು ಒಂದು 5-6 ಜನ ಈ ಒಂದು IIT NIT ಫ್ರೆಂಡ್ಸ್ ಗ್ರೂಪ್ ಸೇರಿ ನಡೆಸ್ತಾ ಇರುವಂಥ ಇದೊಂದು ಇನ್ಸ್ಟಿಟ್ಯೂಷನ್ ಅರ್ಜುನ ಸೈನ್ಸ್ PU ಕಾಲೇಜ್. ನಮ್ಮಲ್ಲಿ ಫಸ್ಟ್ ಇಯರಿಂದನೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನು ಹೇಳ್ತೀವಿ, JEE ಇರ್ಬೋದು, ನೀಟ್ ಇರ್ಬೋದು, ISER ಅಂತ ಇದೆ ರಿಸರ್ಚ್ಗೆ, ಸೊ ಮೆಡಿಕಲ್ಲಿಗೆ ನೀಟ್ ಎಕ್ಸಾಮ್ ಇದೆ. ಸೊ ಬಹಳಷ್ಟು ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರ್ತವೆ 12th ನಂತರ. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವು ತರಬೇತಿಯನ್ನು ಕೊಡ್ತೀವಿ. ಒಂದು ನಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ನಮ್ಮಲ್ಲಿರುವಂಥ ಎಲ್ಲ ಟೀಚರ್ಸು ಕೂಡ IIT NIT ಇಂಥ ಟಾಪ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಟಾಪ್ ಯೂನಿವರ್ಸಿಟಿಗಳಲ್ಲಿ ಕಲಿತು ಬಂದವರೇ ಇದ್ದಾರೆ. ಮತ್ತು ನಾವು ಕೂಡ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆದು ಇಂಥ ಟಾಪ್ ಇನ್ಸ್ಟಿಟ್ಯೂಷನ್ಗಳಿಗೆ ಸೆಲೆಕ್ಷನ್ ಆಗಿ ಅದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ವಿ. ಬಹಳ ಉತ್ತಮವಾದಂಥ ಫಲಿತಾಂಶ ಬರ್ತಾ ಇದೆ. ಸೊ ನಿನ್ನೆ ಕೂಡ ನಮ್ಮ PU ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಿದೆ. ಇದರಲ್ಲಿ 2 ಸ್ಟೇಟ್ ರ್ಯಾಂಕ್ ಬಂದಿದೆ. ಸೊ ದರ್ಶನ್ ಭಟ್ ಅಂತ ಹುಡುಗ, ಇವನು 8ನೇ ರ್ಯಾಂಕ್ ಬಂದಿದೆ, 8th ರ್ಯಾಂಕ್ ಇನ್ ದ ಸ್ಟೇಟ್. ಮತ್ತು ಪ್ರಣತಿ ಮೆಣಸುಮನೆ, ಇವಳು 9th ರ್ಯಾಂಕ್ ಬಂದಿದೆ. ಸೊ ಬಹಳಷ್ಟು ಹುಡುಗರು ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದಾರೆ. ನಮ್ಮಲ್ಲಿ 151 ಹುಡುಗರು ಕಲಿತಾ ಇದ್ರು ಹಿಂದಿನ ವರ್ಷ. 151 ಹುಡುಗರಲ್ಲಿ 79 ಹುಡುಗರು 90ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಹಂಚಾಟೆ. ನಾನು ಅರ್ಜುನ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯನಾಗಿ ಕಳೆದ 8-9 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ನಮ್ಮ ಕಾಲೇಜಿನ ವಿಶೇಷತೆ ಏನಂತಂದರೆ, ನಮ್ಮ ಕಾಲೇಜು ಪ್ರಾರಂಭವಾದಾಗಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಬೋರ್ಡ್ ಎಕ್ಸಾಮ್ಸಲ್ಲಿ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಗಿರ್ಬೋದು, ಅನ್ನೋಂಥ ಬೆಸ್ಟ್ ರಿಸಲ್ಟ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮತ್ತೇನಂತಂದರೆ, ನಮ್ಮ ಗರ್ಲ್ಸಿಗಾಗಿರ್ಬೋದು, ಬಾಯ್ಸಿಗಾಗಿರ್ಬೋದು ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ. ಸೊ ಅವರಿಗೆ ಹೈಜಿನಿಕ್ ಅಂತ ಫುಡ್ ಇರುತ್ತೆ. ಸೊ ಆಮೇಲೆ ಬೋರ್ಡ್ ಎಕ್ಸಾಮ್ಸಲ್ಲಿ ಪ್ರತಿ JEE ಆಗಿರ್ಬೋದು, ನೀಟಲ್ಲಿ ಆಗಿರ್ಬೋದು ಬೆಸ್ಟ್ ರಿಸಲ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿಕ್ಕೆ ಬಯಸ್ತೀನಿ. ಕ್ರಾಂತಿ ಸಮಾಚಾರ TV ಧಾರವಾಡ.